ಹಾಯ್, ಎಲ್ಲರಿಗೂ ನಮಸ್ಕಾರ. ಶುಭ ಸೋಮವಾರ. ಇವತ್ತು ಸಂಕಷ್ಟರ ಚತುರ್ಥಿ, ಪಾಲ್ಗುಣ ಕೃಷ್ಣ ಪಕ್ಷ ತೃತೀಯ ಸಂಕಷ್ಟರ ಚತುರ್ಥಿ. ಚಂದ್ರೋದಯ ನೋಡಿ, ರಾತ್ರಿ ಚಂದ್ರ ಕಾಣಿಸೋದು ರಾತ್ರಿ 8:15 ಮೇಲೆ. ಇವತ್ತು ಸಂಕಷ್ಟರ ಪೂಜೆ ಮಾಡ್ತಾಯಿದ್ದೀನಿ. ಗಣೇಶನಿಗೆ ನೈವೇದ್ಯಕ್ಕೆ ಕಡಲೆ ಉಸ್ಲಿ ಮಾಡ್ತಾಯಿದ್ದೀನಿ. ಕಡಲೆ ಉಸ್ಲಿ ಅಂದರೆ ಅವ್ರಿಗೆ ತುಂಬ ಪ್ರಿಯವಾದದ್ದು. ಕಡಲೆ ಉಸ್ಲಿ ಮಾಡ್ಕೊತಾ ಇದ್ದೀನಿ. ಗಣೇಶನಿಗೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಸಾಯಂಕಾಲ ನೈವೇದ್ಯ ರೆಡಿ ಮಾಡಿಕೊಂಡು ಗಣೇಶನ ಪೂಜೆ ಮಾಡ್ತಾಯಿದ್ದೀನಿ. ಪಾಲ್ಗುಣ ಕೃಷ್ಣ ಪಕ್ಷ ತೃತೀಯದಲ್ಲಿ ಸಂಕಷ್ಟರ ಚತುರ್ಥಿ ಬಂದೈತೆ. ತುಂಬ ವಿಶೇಷವಾದದ್ದು ಇದು. ಉಪವಾಸ ಇದ್ದು ಈ ಸಂಕಷ್ಟರ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ರಾತ್ರಿ ಚಂದ್ರ ಕಾಣಿಸ್ಕೊಳೋದು 8:15 ಮೇಲೆ. ಚಂದ್ರನ ನೋಡಿ ಉಪವಾಸ ಬಿಡಿ, ತುಂಬ ಒಳ್ಳೆಯದಾಗುತ್ತೆ. ನಾನು ಈಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಗಣೇಶನ ದರ್ಶನ ಮಾಡ್ಕೊಂಬಂದು ಚಂದ್ರನ ದರ್ಶನ ಮಾಡಿಕೊಂಡು ಉಪವಾಸ ಬಿಡ್ತೀನಿ. ಎಲ್ಲರಿಗೂ ಉಪವಾಸ ಇರ್ತೀವಿ. ತುಂಬ ಒಳ್ಳೆಯದು ಸಂಕಷ್ಟರ ಚತುರ್ಥಿ ಮಾಡಿದ್ರೆ. ಅದರಿಂದ ಒಳ್ಳೆಯ ಫಲನೂ ಸಿಗುತ್ತೆ ನಮಗೆ. ನಾನು ಪ್ರತಿ ತಿಂಗಳು ಮಾಡ್ತೀನಿ. ನನಗೆ ಒಳ್ಳೆಯದಾಗೈತೆ. ಅದರಿಂದ ಉಪವಾಸ ಇದ್ದು ನಾನು ಮಾಡ್ತಾಯಿದ್ದೀನಿ. ಓಂ ಗಂ ಗಣಪತಿಯೇ ನಮಃ. 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 ಸಾಯಂಕಾಲ ಧೂಳ ಲಗ್ನದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಓಕೆ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಈ ಸೂತ್ರ ಹೇಳ್ಕೊಂಡು ಗಣೇಶನ ಪೂಜೆ ಮಾಡಿ ತುಂಬ ಫಲಿತಾಂಶ ಸಿಗುತ್ತದೆ. ಗಂ ಗಣಪತಿಯೇ